ಎಲ್ಲರಿಗೂ ನಮಸ್ಕಾರ. ಮೆಕ್ಯಾನಿಕಲ್ ಡೀಸೆಲ್ನ ಈ ಮಾಡ್ಯೂಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕಲಿಯುವುದು ವಾಹನದಿಂದ ಪರ್ಯಾಯಕಗಳನ್ನು ತೆಗೆಯುವುದು, ಕೆಡವಿ ಸ್ವಚ್ಛಗೊಳಿಸುವುದು, ದೋಷಗಳ ಪರಿಶೀಲನೆ, ನಂತರ ಜೋಡಿಸುವುದು ಮತ್ತು ಆಲ್ಟರ್ನೇಟರ್ ಕ್ರಿಯೆಯ ಪರೀಕ್ಷೆ ಮತ್ತು ಕೊನೆಗೆ ವಾಹನದಲ್ಲಿ ಅಳವಡಿಸುವುದು. ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುವುದು ಆಲ್ಟರ್ನೇಟರ್ದಿಂದ ಬ್ಯಾಟರಿಗೆ ಸರ್ಕ್ಯೂಟ್ ಅನ್ನು ಪತ್ತೆ ಮಾಡುವುದು, ಆವರ್ತಕವನ್ನು ತೆಗೆದುಹಾಕುವುದು, ಆವರ್ತಕವನ್ನು ಡಿಸ್ಮ್ಯಾಂಟಲ್ ಮಾಡುವುದು, ಸ್ಟೇಟರ್ ಪರಿಶೀಲನೆ, ರೋಟರ್ ಪರಿಶೀಲನೆ, ಡಯೋಡ್ಗಳ ಪರಿಶೀಲನೆ, ಬ್ರಷ್ಗಳ ಸ್ಥಿತಿಯ ಪರಿಶೀಲನೆ, ಸ್ಲಿಪ್ ರಿಂಗ್ಗಳ ಪರಿಶೀಲನೆ ಮತ್ತು ಆಲ್ಟರ್ನೇಟರ್ನ ಜೋಡಣೆ. ಈ ಅಭ್ಯಾಸಕ್ಕೆ ಬೇಕಾದ ಉಪಕರಣಗಳು, ಸಲಕರಣೆಗಳು ಮತ್ತು ವಸ್ತುಗಳನ್ನು ನಾವು ಸಂಗ್ರಹಿಸೋಣ. ಟ್ರೇನಿಗಳ ಟೂಲ್ ಕಿಟ್ 1, ಸಾಕೆಟ್ ಸ್ಪ್ಯಾನರ್ ಸೆಟ್ 1, 12 ವೋಲ್ಟ್ನ ಲೆಡ್ ಆಸಿಡ್ ಬ್ಯಾಟರಿ 1, ಡೀಸೆಲ್ ಎಂಜಿನ್ 1, ಮಲ್ಟಿಮೀಟರ್ 1, ಸೀಮೆ ಎಣ್ಣೆ ಅಗತ್ಯವಿರುವಂತೆ, ಎಮೆರಿ ಪೇಪರ್ ಅಗತ್ಯವಿರುವಂತೆ, ಬನಿಯನ್ ಅಥವಾ ವೇಸ್ಟ್ ಬಟ್ಟೆ ಅಗತ್ಯವಿರುವಂತೆ, ಗ್ರೀಸ್ ಅಗತ್ಯವಿರುವಂತೆ, ಡಯೋಡ್ಸ್ ಅಗತ್ಯವಿರುವಂತೆ, ಪರೀಕ್ಷಾ ದೀಪ ಮತ್ತು ಕೇಬಲ್ಗಳು ಅಗತ್ಯವಿರುವಂತೆ. ಆಲ್ಟರ್ನೇಟರ್ ಇಂಜಿನ್ನ ತಿರುಗುವ ಚಲನೆಯಿಂದ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಈ ವಿದ್ಯುತ್ ಶಕ್ತಿಯನ್ನು ಡಿಸಿಯಾಗಿ ಪರಿವರ್ತಿಸಿ ವಾಹನದ ಬ್ಯಾಟರಿಯನ್ನು ಚಾರ್ಜ್ ಮಾಡಲು ಬಳಸಲಾಗುತ್ತದೆ. ಇದು ಚಾರ್ಜ್ ಆಗಿದ್ದು ಎಂಜಿನ್ ಅನ್ನು ಪ್ರಾರಂಭಿಸಲು ಮತ್ತು ಎಂಜಿನ್ ಆಫ್ ಆಗಿರುವಾಗಲೂ ವಿದ್ಯುತ್ ವ್ಯವಸ್ಥೆಗಳ ಚಲಾವಣೆಗೆ ಶಕ್ತಿಯನ್ನು ಒದಗಿಸುತ್ತದೆ ಎಂದು ಖಚಿತಪಡಿಸುತ್ತದೆ. ಆವರ್ತಕ ಸರ್ಕ್ಯೂಟ್ ಅನ್ನು ಗುರುತಿಸುವುದು. ಆವರ್ತಕದ ಔಟ್ಪುಟ್ ಟರ್ಮಿನಲ್ನಿಂದ ವೋಲ್ಟೇಜ್ ನಿಯಂತ್ರಕದ ಟರ್ಮಿನಲ್ ಎಗೆ ಸರ್ಕ್ಯೂಟ್ ಅನ್ನು ಪತ್ತೆ ಮಾಡಿ. ವೋಲ್ಟೇಜ್ ರೆಗ್ಯುಲೇಟರ್ನ ಎಫ್ ಟರ್ಮಿನಲ್ನಿಂದ ಆಲ್ಟರ್ನೇಟರ್ನ ಫೀಲ್ಡ್ ಟರ್ಮಿನಲ್ಗೆ ಪ್ರತಿಕ್ರಿಯೆ ಸರ್ಕ್ಯೂಟ್ ಅನ್ನು ಪತ್ತೆ ಮಾಡಿ. ವೋಲ್ಟೇಜ್ ನಿಯಂತ್ರಕದ ಬಿ ಟರ್ಮಿನಲ್ನಿಂದ ಆಮ್ಮೀಟರ್ಗೆ ಸರ್ಕ್ಯೂಟ್ ಅನ್ನು ಪತ್ತೆ ಮಾಡಿ. ಆಮ್ಮೀಟರ್ನಿಂದ ಬ್ಯಾಟರಿಗೆ ಸರ್ಕ್ಯೂಟ್ ಅನ್ನು ಪತ್ತೆ ಮಾಡಿ. ವೋಲ್ಟೇಜ್ ನಿಯಂತ್ರಕದ ಎ ಟರ್ಮಿನಲ್ನಿಂದ ಸೂಚಕ ದೀಪಕ್ಕೆ ಸರ್ಕ್ಯೂಟ್ ಅನ್ನು ಪತ್ತೆ ಮಾಡಿ. ಸೂಚಕ ದೀಪದಿಂದ ಇಗ್ನಿಷನ್ ಪ್ರಾರಂಭದ ಸ್ವಿಚ್ಗೆ ಸರ್ಕ್ಯೂಟ್ ಅನ್ನು ಪತ್ತೆ ಮಾಡಿ. ನೆಲದ ಸಂಪರ್ಕವನ್ನು ಪತ್ತೆ ಮಾಡಿ. ಆಮ್ಮೀಟರ್ನಿಂದ ಇಗ್ನಿಷನ್ ಸ್ಟಾರ್ಟಿಂಗ್ ಸ್ವಿಚ್ಗೆ ಸರ್ಕ್ಯೂಟ್ ಅನ್ನು ಪತ್ತೆ ಮಾಡಿ. ಆಲ್ಟರ್ನೇಟರ್ ಅನ್ನು ವಿಭಜಿಸುವುದು. ಮರುಜೋಡಣೆಯ ಸಮಯದಲ್ಲಿ ಜೋಡಣೆಯನ್ನು ಸುಲಭಗೊಳಿಸಲು ಕೊನೆಯ ಶೀಲ್ಡ್ಗಳು ಮತ್ತು ಸ್ಟೇಟರ್ ಎರಡರಲ್ಲೂ ಒಂದು ರೇಖೆಯನ್ನು ಗುರುತಿಸಿ. ಸ್ಟಡ್ಗಳು ಮತ್ತು ನಟ್ಗಳ ಮೇಲಿರುವ ಕವರ್ ಅನ್ನು ತೆಗೆದುಹಾಕಿ ಮತ್ತು ಮೇಲಕ್ಕೆತ್ತಿ. ನಿಯಂತ್ರಕ, ಧನಾತ್ಮಕ ಮತ್ತು ಋಣಾತ್ಮಕ ಲೀಡ್ಗಳ ಸಂಪರ್ಕವನ್ನು ಕಡಿತಗೊಳಿಸಿ. ನಿಯಂತ್ರಕವನ್ನು ಭದ್ರಪಡಿಸುವ ಸ್ಕ್ರೂ ಅನ್ನು ಬ್ರಷ್ ಬಾಕ್ಸ್ಗೆ ತೆಗೆದುಹಾಕಿ ನಂತರ ನಿಯಂತ್ರಕವನ್ನು ಬೇರ್ಪಡಿಸಿ. 2 ಬ್ರಷ್ಗಳನ್ನು ಬೇರ್ಪಡಿಸಿ. ಸೀಲಿಂಗ್ ಪ್ಯಾಡ್ನ ಸ್ಥಾನವನ್ನು ಗಮನಿಸಿ. ಸ್ಲಿಪ್ಪಿಂಗ್ ಎಂಡ್ ಬ್ರಾಕೆಟ್ಗೆ ಬ್ರಷ್ ಬಾಕ್ಸ್ ಅನ್ನು ಭದ್ರಪಡಿಸುವ ಸ್ಕ್ರೂಗಳನ್ನು ಬೇರ್ಪಡಿಸಿ ಮತ್ತು ಬ್ರಷ್ ಬಾಕ್ಸ್ ಅನ್ನು ಮೇಲಕ್ಕೆತ್ತಿ. ರೆಕ್ಟಿಫೈಯರ್ನ ಟರ್ಮಿನಲ್ ಟ್ಯಾಗ್ಗಳಿಗೆ ಬಿಸಿ ಬೆಸುಗೆ ಹಾಕುವ ಕಬ್ಬಿಣವನ್ನು ಹಾಕುವ ಮೂಲಕ ರೆಕ್ಟಿಫೈಯರ್ನಿಂದ ಸ್ಟೇಟರ್ ವೈಂಡಿಂಗ್ ಕೇಬಲ್ ತುದಿಗಳನ್ನು ಬಿಡುಗಡೆ ಮಾಡಿ. ಬೆಸುಗೆ ಕರಗಿದಾಗ ಕೇಬಲ್ ತುದಿಯನ್ನು ನಿಧಾನವಾಗಿ ಎಳೆಯಿರಿ. ಸ್ಲಿಪ್ ರಿಂಗ್ ಅಂಡ್ ಬ್ರಾಕೆಟ್ಗೆ ರೆಕ್ಟಿಫೈಯರ್ ಅಸೆಂಬ್ಲಿಯನ್ನು ಭದ್ರಪಡಿಸುವ ಸ್ಕ್ರೂಗಳನ್ನು ತೆಗೆದುಹಾಕಿ ಮತ್ತು ರೆಕ್ಟಿಫೈಯರ್ ಅಸೆಂಬ್ಲಿಯನ್ನು ಮೇಲಕ್ಕೆತ್ತಿ. ಫಿಕ್ಸಿಂಗ್ ಬೋಲ್ಟ್ಗಳನ್ನು ಬೇರ್ಪಡಿಸಿ. ಸ್ಲಿಪ್ ರಿಂಗ್ ಮತ್ತು ಬ್ರಾಕೆಟ್ ಅನ್ನು ಹೊರತೆಗೆಯಿರಿ. ಡ್ರೈವ್ ಮತ್ತು ಬ್ರಾಕೆಟ್ನಿಂದ ಸ್ಟೇಟರ್ ಅಸೆಂಬ್ಲಿಯನ್ನು ಹೊರತೆಗೆಯಿರಿ. ಶಾಫ್ಟ್ ನಟ್ ವಾಷರ್ಗಳನ್ನು ಬೇರ್ಪಡಿಸಿ ಮತ್ತು ಫ್ಯಾನ್, ವುಡ್ ರಫ್ ಕೀ ಮತ್ತು ಸ್ಪೇಸರ್ಗಳನ್ನು ಹೊರತೆಗೆಯಿರಿ. ಡ್ರೈವ್ ಅಂಡ್ ಬೇರಿಂಗ್ ಮತ್ತು ರೋಟರ್ ಜೋಡಣೆಯನ್ನು ಪ್ರತ್ಯೇಕಿಸಲು ನಿಮ್ಮ ಹೆಬ್ಬೆರಳಿನಿಂದ ರೋಟರ್ ಶಾಫ್ಟ್ ತುದಿಯಲ್ಲಿ ತಳ್ಳಿರಿ. ಶುಚಿಗೊಳಿಸುವಿಕೆ ಮತ್ತು ತಪಾಸಣೆ. ಎಲ್ಲಾ ಭಾಗಗಳನ್ನು ಸೀಮೆ ಎಣ್ಣೆ ಮತ್ತು ನೈಲಾನ್ ಬ್ರಷ್ನಿಂದ ಸ್ವಚ್ಛಗೊಳಿಸಿ. ಬ್ರಷ್ಗಳನ್ನು ಬಿಟ್ಟು ಸ್ಲಿಪ್ ರಿಂಗ್ ಅನ್ನು ಉತ್ತಮವಾದ ಎಮರಿ ಪೇಪರ್ನಿಂದ ಸ್ವಚ್ಛಗೊಳಿಸಿ ಕ್ಲೀನ್ ರ್ಯಾಗ್ನಿಂದ ಒರೆಸಿ. ಯಾವುದೇ ಹಾನಿಗಾಗಿ ಬೇರಿಂಗ್ಗಳನ್ನು ದೃಷ್ಟಿಗೋಚರವಾಗಿ ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ಹೊಸದನ್ನು ಬದಲಾಯಿಸಿ. ತಯಾರಕರ ನಿರ್ದಿಷ್ಟತೆಯ ಪ್ರಕಾರ ಸರಿಯಾದ ಆಯಾಮಕ್ಕಾಗಿ ಬ್ರಷ್ಗಳನ್ನು ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ಬದಲಿಸಿ. ಬ್ರಷ್ ಸ್ಪ್ರಿಂಗ್ ಒತ್ತಡವನ್ನು ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ಬದಲಾಯಿಸಿ. ಡ್ರೈವ್ ಎಂಡ್ ಬ್ರಾಕೆಟ್ ಮತ್ತು ಸ್ಲಿಪ್ ಎಂಡ್ ಬ್ರಾಕೆಟ್ನಲ್ಲಿ ಬಾಹ್ಯ ಬಿರುಕಿಗಾಗಿ ಪರಿಶೀಲಿಸಿ. ಸ್ಟೇಟರ್ನಲ್ಲಿ ತೆರೆದ ಸರ್ಕ್ಯೂಟ್ಗಾಗಿ ಪರೀಕ್ಷೆ. ಸ್ಟೇಟರ್ ವೈಂಡಿಂಗ್ಗಳ ನಿರಂತರತೆಯನ್ನು ಪರಿಶೀಲಿಸಿ. ಮೊದಲು ಯಾವುದೇ ಎರಡನ್ನು ಸಂಪರ್ಕಿಸುವ ಸ್ಟೇಟರ್ ವೈಂಡಿಂಗ್ 36 ವ್ಯಾಟ್ ಪರೀಕ್ಷಾ ದೀಪದೊಂದಿಗೆ ಸರಣಿಯಲ್ಲಿ 12 ವೋಲ್ಟ್ ಬ್ಯಾಟರಿಗೆ ಕಾರಣವಾಗುತ್ತದೆ. ದೀಪ ಬೆಳಗಬೇಕು. ಪರೀಕ್ಷೆಯ ಮೊದಲ ಭಾಗವು ತೃಪ್ತಿಕರವಾಗಿದ್ದರೆ ಪರೀಕ್ಷಾ ಲ್ಯಾಂಪ್ ಲೀಡ್ಗಳಲ್ಲಿ ಒಂದನ್ನು ಸ್ಟೇಟರ್ನಲ್ಲಿ 3ನೇ ಲೀಡ್ಗೆ ವರ್ಗಾಯಿಸಿ. ಪರೀಕ್ಷಾ ದೀಪವು ಬೆಳಗಬೇಕು. ವೈಂಡಿಂಗ್ನ ಯಾವುದೇ ಮಿತಿಮೀರಿದ ಹಾನಿ ಅಥವಾ ಸುಡುವಿಕೆ ಇದ್ದರೆ
ಸ್ಟೇಟರ್ ಜೋಡಣೆಯನ್ನು ನವೀಕರಿಸಿ. ಡಿಜಿಟಲ್ ಮಲ್ಟಿಮೀಟರ್ ಅನ್ನು ಕಂಟಿನ್ಯೂಟಿ ಮೋಡ್ನಲ್ಲಿ ಹೊಂದಿಸಿ. ಅದನ್ನು ಸ್ಟೇಟರ್ ಲೀಡ್ಗಳ ನಡುವೆ ಒಂದೊಂದಾಗಿ ಇರಿಸಿ ಮಲ್ಟಿಮೀಟರ್ನಲ್ಲಿ ಬೀಪ್ ಧ್ವನಿ ಸಂಭವಿಸುವುದನ್ನು ಖಚಿತಪಡಿಸಿಕೊಳ್ಳಿ. ಯಾವುದೇ ಬೀಪ್ ಧ್ವನಿ ಸಂಭವಿಸದಿದ್ದರೆ ಸ್ಟೇಟರ್ ವೈಂಡಿಂಗ್ ದೋಷಯುಕ್ತ ಅಥವಾ ತೆರೆದ ಸರ್ಕ್ಯೂಟ್ ಎಂದು ತೀರ್ಮಾನಿಸಿ. ಸ್ಟೇಟರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ಗಾಗಿ ಪರೀಕ್ಷೆ. ಸ್ಟೇಟರ್ ಲ್ಯಾಮಿನೇಟರ್ಗಳ ನಡುವಿನ ಸರಣಿಯಲ್ಲಿ 220 ವೋಲ್ಟ್ 15 ವ್ಯಾಟ್ ಟೆಸ್ಟ್ ಲ್ಯಾಂಪ್ನೊಂದಿಗೆ 220 ವೋಲ್ಟ್ ಎಸಿ ಮೇನ್ಗಳನ್ನು ಸಂಪರ್ಕಿಸುವ ಮೂಲಕ ಸ್ಟೇಟರ್ ವೈಂಡ್ಗಳ ನಿರೋಧನವನ್ನು ಮತ್ತು ಒಂದೊಂದಾಗಿ ಪ್ರತಿ 3 ಸ್ಟೇಟರ್ ಲೀಡ್ಗಳನ್ನು ಪರಿಶೀಲಿಸಿ. ದೀಪ ಬೆಳಗಬಾರದು. ಪರೀಕ್ಷಾ ದೀಪವು ಹೊಳೆಯುತ್ತಿದ್ದರೆ, ಸ್ಟೇಟರ್ ವೈಂಡಿಂಗ್ ದೋಷಯುಕ್ತವಾಗಿದ್ದರೆ ಅದನ್ನು ನವೀಕರಿಸಿ. ಡಿಜಿಟಲ್ ಮಲ್ಟಿಮೀಟರ್ ಅನ್ನು ಕಂಟಿನ್ಯೂಟಿ ಮೋಡ್ನಲ್ಲಿ ಹೊಂದಿಸಿ. ಸ್ಟೇಟರ್ ಲೀಡ್ಗಳು ಮತ್ತು ಲ್ಯಾಮಿನೇಷನ್ ನಡುವೆ ಇರಿಸಿ ಮತ್ತು ಯಾವುದೇ ಬೀಪ್ ಧ್ವನಿ ಸಂಭವಿಸದಂತೆ ನೋಡಿಕೊಳ್ಳಿ. ಬೀಪ್ ಶಬ್ದ ಸಂಭವಿಸಿದ್ದಲ್ಲಿ ಸ್ಟೇಟರ್ ದೋಷಯುಕ್ತವಾಗಿದೆ ಎಂದು ತೀರ್ಮಾನಿಸಿ. ರೋಟರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ಗಾಗಿ ಪರೀಕ್ಷಿಸಿ. ಸ್ಲಿಪ್ ರಿಂಗ್ಗಳು ಮತ್ತು ರೋಟರ್ ದೇಹದ ನಡುವೆ ಸರ್ಕ್ಯೂಟ್ನಲ್ಲಿ 220 ವೋಲ್ಟ್ 15 ವ್ಯಾಟ್ ಟೆಸ್ಟ್ ಲ್ಯಾಂಪ್ನೊಂದಿಗೆ 220 ವೋಲ್ಟ್ ಎಸಿ ಮೇನ್ಗಳಿಗೆ ಸಂಪರ್ಕಿಸುವ ಮೂಲಕ ರೋಟರ್ ವೈಂಡಿಂಗ್ ಇನ್ಸುಲೇಷನ್ ಅನ್ನು ಪರಿಶೀಲಿಸಿ. ದೀಪ ಬೆಳಗಬಾರದು. ದೀಪವು ಹೊಳೆಯುತ್ತಿದ್ದರೆ ರೋಟರ್ ವೈಂಡಿಂಗ್ ದೋಷಯುಕ್ತವಾಗಿದೆ ಮತ್ತು ರೋಟರ್ ಜೋಡಣೆಗೆ ನವೀಕರಣದ ಅಗತ್ಯವಿದೆ. ನೀವು ಮಲ್ಟಿಮೀಟರ್ ಸಹ ಬಳಸಬಹುದು. ಮಲ್ಟಿಮೀಟರ್ ಅನ್ನು ನಿರಂತರತೆಯ ಕ್ರಮದಲ್ಲಿ ಹೊಂದಿಸಿ ಮತ್ತು ಸ್ಲಿಪ್ ರಿಂಗ್ ಮತ್ತು ರೋಟರ್ ದೇಹದ ನಡುವೆ ಇರಿಸಿ. ಬೀಪ್ ಧ್ವನಿ ಸಂಭವಿಸಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಅದು ಸಂಭವಿಸಿದ್ದಲ್ಲಿ ರೋಟರ್ ವೈಂಡಿಂಗ್ ದೋಷಯುಕ್ತವಾಗಿರುತ್ತದೆ. ಅದನ್ನು ರಿವೈಂಡ್ ಮಾಡಿ. ರೋಟರ್ ವೈಂಡಿಂಗ್ನಲ್ಲಿ ತೆರೆದ ಸರ್ಕ್ಯೂಟ್ಗಾಗಿ ಪರೀಕ್ಷೆ. 12/24 ವೋಲ್ಟ್ ಬ್ಯಾಟರಿ ಮತ್ತು ಸ್ಲಿಪ್ ರಿಂಗ್ಗಳ ನಡುವೆ ಚಲಾಯಿಸುವ ಕಾಯಿಲ್ ಆಮ್ಮೀಟರ್ ಅನ್ನು ಸಂಪರ್ಕಿಸುವ ಮೂಲಕ ಮೋಟಾರ್ ವೈಂಡಿಂಗ್ ನಿರಂತರತೆಯನ್ನು ಪರಿಶೀಲಿಸಿ. ಕರೆಂಟ್ 12 ವೋಲ್ಟ್ಗಳಿಗೆ ಸರಿಸುಮಾರು 2 ರಿಂದ 2.5 ಆಂಪ್ಸ್ ಆಗಿರಬೇಕು. ಅದು ಸರಿಯಾದ ಮೌಲ್ಯವನ್ನು ಹೊಂದಿಲ್ಲದಿದ್ದರೆ ರೋಟರ್ ಅನ್ನು ನವೀಕರಿಸಿ. ಆಮ್ಮೀಟರ್ ಅಥವಾ ಮಲ್ಟಿಮೀಟರ್ನೊಂದಿಗೆ ರೋಟರ್ ವೈಂಡಿಂಗ್ನ ಪ್ರತಿರೋಧವನ್ನು ಪರಿಶೀಲಿಸಿ. ಪ್ರತಿರೋಧವು 24 ವೋಲ್ಟ್ ಆವರ್ತಕಕ್ಕೆ 9.6 ರಿಂದ ಪ್ಲಸ್ ಅಥವಾ ಮೈನಸ್ 1 ಓಮ್ ಮತ್ತು 12 ವೋಲ್ಟ್ ಆವರ್ತಕಕ್ಕೆ 3.2 ಪ್ಲಸ್ ಅಥವಾ ಮೈನಸ್ 0.5 ಓಮ್ ಆಗಿರಬೇಕು. ರೀಡಿಂಗ್ಗಳು ಮಿತಿಯಲ್ಲಿಲ್ಲದಿದ್ದರೆ ರೋಟರ್ ಜೋಡಣೆಯನ್ನು ನವೀಕರಿಸಿ. ನಿಮ್ಮ ತಾಳ್ಮೆ ಮತ್ತು ಭಾಗವಹಿಸುವಿಕೆಗೆ ಧನ್ಯವಾದ. ಮುಂದಿನ ಅಧಿವೇಶನದಲ್ಲಿ ಮತ್ತೆ ಭೇಟಿಯಾಗೋಣ.